ವಾರದ ವಿಶೇಷತೆಯನ್ನು ನೋಡಿದ್ವಿ. ಹಾಗಾದ್ರೆ ಇಡೀ ವಾರದ ದ್ವಾದಶ ರಾಶಿಗಳ ಫಲಾಫಲಗಳೇನು ಅದನ್ನ ಈಗ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿಗಳ ಹತ್ರ ಕೇಳ್ತಾ ಹೋಗೋಣ. ಮೊದಲಿಗೆ 4 ರಾಶಿಗಳ ಬಗ್ಗೆ ತಿಳಿಸೋದಾದ್ರೆ ಶಾಸ್ತ್ರಿಗಳೇ, ಅಂದ್ರೆ ಮೇಷ, ವೃಷಭ, ಮಿಥುನ, ಕರ್ಕಾಟಕ ರಾಶಿಯ ವಾರದ ಫಲವನ್ನ ತಿಳಿಸ್ಕೊಡಿ. ನೋಡೋಣ. ಈ ವಾರದಲ್ಲಿ ಗುರು ಪರಿವರ್ತನೆ ಮತ್ತು ಪ್ರಧಾನವಾಗಿ ಬುಧ ಎರಡು ಪ್ರಧಾನವೇ. ಇವುಗಳ ಪರಿವರ್ತನೆಯಿಂದಾಗಿ ಏನು ಫಲ ಇದೆ ನೋಡ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿ ಗಮನಿಸೋಣ. ಮೇಷರಾಶಿಯವರಿಗೆ ವಾರದ ಆದಿಯಲ್ಲಿ ಹಿರಿಯರ ಸಲುವಾಗಿ ಸ್ವಲ್ಪ ಓಡಾಟ ವ್ಯಯ ಇದೆ. ವೃತ್ತಿಯಲ್ಲೂ ಕೂಡ ಸ್ವಲ್ಪ ಹಿನ್ನಡೆ, ಸ್ವಲ್ಪ ಕಾರ್ಯ ವಿಳಂಬ ಆಗ್ತಕ್ಕಂತಹ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಅಸಮಾಧಾನ ಉಂಟಾಗಬಹುದು, ವಿಳಂಬವಾಗಬಹುದು, ಇದರಿಂದ ನಿಮ್ಮ ಮನಸ್ಸಿಗೆ ಬೇಸರ ಆಗಬಹುದು. ಅಂಥದ್ದೊಂದು ವಾತಾವರಣ ಕಾಣ್ತೀರಾ ವಾರದ ಆದಿಯಲ್ಲಿ. ಮತ್ತು ಹಿರಿಯರ ಸಲುವಾಗಿ ಇದಿದೆ. ಯಾಕೆ ಅಂತಂದರೆ ಅಲ್ಲಿ ಶನಿಶ್ಚರ ಚಂದ್ರನ ಜೊತೆಗೂಡಿದ್ದಾನೆ. ಹೀಗಾಗಿ ಬಂಧು ಮಿತ್ರರಿಂದ ಸಹಕಾರ ಸಿಗುತ್ತೆ, ಎಚ್ಚರಿಕೆಯೂ ಬೇಕಿವರೇ. ಯಾಕೆಂದರೆ ಚಂದ್ರ ಜನ್ಮಕ್ಕೂ ಬರ್ತಾನೆ. ಮಂಗಳವಾರ ದಿವಸದ ಮಟ್ಟಿಗೆ ತುಂಬ ಚೆನ್ನಾಗಿದೆ. ಬಂಧುಗಳ ಮಿತ್ರರ ವಿಶ್ವಾಸ ಇದೆಲ್ಲ ಕಾಣ್ತೀರ, ತುಂಬ ಚೆನ್ನಾಗೇ ಇದೆ. ಆತಂಕ ಬೇಡ, ಹೆಚ್ಚಿನ ತೊಡಕೇನೂ ಇಲ್ಲ. ಸೋಮವಾರ ಈ ದಿವಸ ಮತ್ತು ಸೋಮವಾರ ಸ್ವಲ್ಪ ಹಿನ್ನಡೆ ಅಷ್ಟೇ. ಉಳಿದ ಹಾಗೆ ಕೃಷಿ, ಜಲೋತ್ಪನ್ನಗಳು, ವಾಟರ್ ಸೋರ್ಸಲ್ಲಿ ಕೆಲಸ ಮಾಡ್ತಕ್ಕಂಥದ್ದೆಲ್ಲ, ಜಲೋತ್ಪನ್ನ ಅಂದರೆ ಅದೇ ಹೈನುಗಾರಿಕೆ, ಹಾಲು. ಚಂದ್ರನಿಗೆ ಅಲ್ಲಿ ಕೃಷಿ ಜಲಜಾಂಗನ ಶ್ರೇಯಾಶ್ಚ ಅಂತ ಹೇಳುತ್ತೆ. ಹೀಗಾಗಿ ಕೃಷಿ ಸಂಬಂಧಿ, ಜಲ ನೀರಿನ ಸಂಬಂಧಿ, ಅಂಗನ ಅಂದರೆ ಸ್ತ್ರೀಯರ ಉಡುಗೆ ತೊಡುಗೆ, ಆಭರಣ, ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಎಲ್ಲ ಕ್ಷೇತ್ರಗಳಲ್ಲೂ ತುಂಬ ಚೆನ್ನಾಗಿದೆ. ಚಂದ್ರನಿಗೆ ಪಕ್ಷದ ಬಲವೂ ಚೆನ್ನಾಗಿರೋದ್ರಿಂದಾಗಿ ತುಂಬ ಚೆನ್ನಾಗಿದೆ. ಆತಂಕ ಬೇಡ, ವಾರದಾದಿಯಲ್ಲಿ ಚೆನ್ನಾಗಿರ್ತದೆ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ, ವಾರಾಂತ್ಯದಲ್ಲಿ ನೋಡಿ, ನಿಮ್ಮ ರಾಶಿಯಿಂದ ಗುರುವಿನ ಪರಿವರ್ತನೆ, ಬುಧನ ಇದೆಲ್ಲ ಕಾಣ್ತೀವಿ. ಸಹೋದರರಲ್ಲಿ ಸಹಕಾರ ತುಂಬ ಚೆನ್ನಾಗಿದೆ. ಮುಖ್ಯವಾಗಿ ಸೇವಕರು, ಸಹಾಯಕರು ಇಂಥವರಿಂದ ವಿಶ್ವಾಸ ಬೆಳೆಯುತ್ತೆ. ಧರ್ಮ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗಿನ ಹಿನ್ನಡೆಯನ್ನು ಕಾಣ್ತಕ್ಕಂಥದ್ದು, ಅದು ಮಾಂದಿ ಕಾರಣದಿಂದಾಗಿ ಬಿಡಿ, ಅದಷ್ಟು ತಲೆ ಕೆಡಿಸ್ಕೊಳ್ಳೋದು ಬೇಡ. ಮುಖ್ಯವಾಗಿ ಈ ಧೈರ್ಯ, ಉತ್ಸಾಹ ಬರುತ್ತೆ. ಒಳ್ಳೆಯ ಉಪದೇಶ ಸಿಗುತ್ತೆ. ಯಾರೋ ಏನೋ ಸಲಹೆ ಕೊಡ್ತಾರೆ, ಆ ಸಲಹೆ ನಿಮ್ಮ ಬದುಕಿಗೆ ಒಂದು ಹೊಸ ತಿರುವನ್ನು ತಂದು ಕೊಡ್ತಕ್ಕಂತಹ ಸಾಧ್ಯತೆ. ಗುರುವಿನ ಪರಿವರ್ತನೆ ತೃತೀಯ ಸ್ಥಾನಕ್ಕೆ ಹೋದಾಗ ಶೌರ್ಯ ಪರಾಕ್ರಮಗಳನ್ನು ಕಾಣ್ತಕ್ಕಂಥದ್ದಾಗಿದೆ. ಉಪಜಯ ಸ್ಥಾನ ಅದು. ಉಪಜಯ ಸ್ಥಾನದಲ್ಲಿ ಗುರುವಿದ್ದರೆ ಬಹಳ ಒಳ್ಳೆಯದು. ನಂಬಿಕೆ, ವಿಶ್ವಾಸಕ್ಕೆ ಅರ್ಹರಾಗ್ತಕ್ಕಂಥ ವ್ಯಕ್ತಿಗಳು ಸಿಗ್ತಾರೆ. ನಿಮಗೂ ಅದರಿಂದ ಉಪಕಾರ ಉಂಟಾಗುತ್ತೆ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಆದರೆ ಮಾಂದಿ ಕಾರಣದಿಂದಾಗಿ ಈ ವಾರದ ಆದಿಯಲ್ಲಿ ಶುಕ್ರವಾರ, ಶನಿವಾರದ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ತಂದೆ ಮಕ್ಕಳಲ್ಲಿ ಮನಸ್ತಾಪ, ಭಿನ್ನಾಭಿಪ್ರಾಯ, ಜೊತೆಗೆ ಈ ಧಾರ್ಮಿಕ ಕಾರ್ಯಗಳು, ಕ್ಷೇತ್ರಗಳು ಅಂಥ ಕಡೆ ಹಿನ್ನಡೆ, ಯಾವುದೋ ಒಂದು ಅಪವಾದ ಅಥವಾ ಇನ್ಯಾವುದೋ ಅಶುಚಿ, ಮೈಲಿಗೆ, ಈ ರೀತಿಯ ಒಂದು ಸಾಧ್ಯತೆ ಕೂಡ ಇರುತ್ತದೆ. ಹೀಗಾಗಿ ಇದರ ಕಡೆ ಗಮನ ಇರಲಿ. ಚಂದ್ರನ ಸಂಚಾರ ತುಂಬ ಚೆನ್ನಾಗಿದೆ. ಈ ಕಾರಣದಿಂದಾಗಿ ನಿಮಗೆ ಕುಟುಂಬ ಸೌಖ್ಯ, ಮನೆಯಲ್ಲಿ ಸ್ತ್ರೀಯರಿಗೆ ಹೆಚ್ಚಿನ ಸಹಕಾರ, ಸೌಖ್ಯಗಳು ಸಿಗ್ತಕ್ಕಂಥದ್ದು, ಸ್ತ್ರೀಯರಿಗೆ ಮಾನ್ಯತೆ ಬರತಕ್ಕಂಥದ್ದು, ಈ ರೀತಿಯಲ್ಲಿ ಈ ವಾರ ಒಂದು ರೀತಿಯ ಶುಭದಾಯಕವಾಗಿಯೇ ಇದೆ. ಬುಧನ ಪರಿವರ್ತನೆ ಕೊನೆಗೆ ಸ್ವಲ್ಪ ಅದು ಈ ಸಾಲ, ನಷ್ಟ ಇವುಗಳನ್ನು ತಂದುಕೊಡುತ್ತೆ. ಬಂಧುಗಳಲ್ಲಿ, ಮಿತ್ರರಲ್ಲಿ ಸ್ವಲ್ಪ ಹುಷಾರು ಕೊನೆಯ ಸಂದರ್ಭದಲ್ಲಿದೆ. ಅಲ್ಲಿವರೆಗೂ ತುಂಬ ಚೆನ್ನಾಗೇ ಇದೆಯಲ್ಲ, ಹೀಗಾಗಿ ಆತಂಕ ಮಾಡ್ಕೋಬೇಡಿ, ಚೆನ್ನಾಗಿದೆ. ಈ ಪರಿಹಾರ ಏನಪ್ಪ ಅಂತಂದರೆ, ಮೇಷರಾಶಿಯವರಿಗೆ ಈ ವಾರದಲ್ಲಿ ಬಹಳ ಮುಖ್ಯವಾದದ್ದು ದತ್ತಾತ್ರೇಯ ಪ್ರಾರ್ಥನೆ. ದತ್ತ ಸನ್ನಿಧಾನಕ್ಕೆ ಹೋಗಿ ಒಂದು ವಿಶೇಷ ಸೇವೆ ಮಾಡಿಸಿ, ತುಂಬ ಸಹಾಯವಾಗುತ್ತೆ ಮೇಷರಾಶಿಯವರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.